ಧರ್ಮಸ್ಥಳದಲ್ಲಿ 93 ವರ್ಷದಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮಕ್ಕೆ ಈ ಸರಿ ನನಗೆ ಆಹ್ವಾನ ಬಂತು. ಆಹ್ವಾನ ಬಂದಾದ ಮೇಲೆ ನಾನು ನನ್ನ ಸ್ನೇಹಿತರ ಹತ್ರ ಸಮಾಲೋಚನೆ ಮಾಡಿದೆ. ಈ ಥರ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಮಗೆ ಒಂದು ಆಹ್ವಾನ ಬಂದಿದೆ, ಏನು ಮಾಡಬೇಕು ಅಂತ. ಎಲ್ಲರೂ ಹೇಳಿದ್ರು ಹೋಗೋಣ ಸರ್ ಅಂತ. ಆಯಿತು ಹೋಗೋಣ ಅಂತ ಹೇಳಿದಾಗ ಬಟ್ ನಮ್ಮ ವೆಂಕಟೇಶಣ್ಣ ಮತ್ತು ನಮ್ಮ ತಿಮ್ಮಯ್ಯ ಕೊಂಡವಾಡಿ ಅವರೆಲ್ಲರೂ ಏನು ಹೇಳಿದ್ರು, ಸಂದೇಶ ಮೂಡಿಸ್ಬೇಕಂದ್ರೆ ನಾವು ಪಾದಯಾತ್ರೆ ಮುಖಾಂತರ ಹೋಗೋಣ ಅಂತ ಹೇಳಿಬಿಟ್ಟು ನಾಳೆಯಿಂದ ನಮ್ಮ ಪಾದಯಾತ್ರೆ ನಾವು ಪ್ರಾರಂಭ ಮಾಡಿ 7ನೇ ತಾರೀಕು ಅಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ನಾವು ಸೇರ್ತಾ ಇದ್ದೀವಿ. ಭಾರತದ ಒಂದು ಸಂದೇಶ, ಭಾವೈಕ್ಯತೆಯ ಸಂದೇಶ, ಪ್ರೀತಿಯ ಸಂದೇಶ, ಪ್ರೇಮದ ಸಂದೇಶ, ಧರ್ಮಸ್ಥಳ ಮಾಡ್ತಾ ಇರುವ ಒಂದು ಒಳಿತು ಮಾಡ್ತಾ ಇರುವ ಒಂದು ಕೆಲಸದ ಸಂದೇಶ ಹೇಳಿ ಜನರಿಗೆ ತಲುಪಿಸುವ ಒಂದು ನಮ್ಮ ಕಡೆಯಿಂದ ಒಂದು ಪುಟ್ಟ ಪ್ರಯತ್ನ. ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಒಂದು 30 ಜನ ತಂಡ ಈಗ ಸೇರ್ತಾ ಇದೆ. ಆದರೆ ಹೋಗ್ತಾ ಹೋಗ್ತಾ ನಾವು ಕೊನೆ ದಿನ ಒಂದು 500 ಜನ ಸೇರ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಸೊ ಅಲ್ಲೇ ಧರ್ಮಸ್ಥಳದಲ್ಲಿ ಸೇರಿಸ್ತಾ ಇದ್ದೀರಾ ಸರ್? ಹೌದು, ಇಲ್ಲಿಂದ ಹೋಗ್ತಾ ಇದ್ದೀವಿ. ಕೆಲವರು ಹಾಸನಲ್ಲಿ ಬರ್ತಾ ಇದ್ದಾರೆ, ಕೆಲವರು ನೆಲಮಂಗಲ, ಕೆಲವರು ಬರ್ತಾ ಬಟ್ ಕೊನೆ ದಿನ ಒಂದು 500 ಜನ ನಮ್ಮ ಜೊತೆ, ನಮ್ಮ ತಂಡದ ಜೊತೆ ಧರ್ಮಸ್ಥಳಕ್ಕೆ ಸೇರ್ತಾರೆ. ಥ್ಯಾಂಕ್ ಯು.